ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಮದುವೆ ಮನೆಯಲ್ಲಿ ರವೆದು ಪಕೋಡ ಮಾಡ್ತಾರೆ ನೋಡಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮದುವೆ ಮನೆಯಲ್ಲಿ ಉಂಡುಂಡೆಗೆ ಚಿಕ್ಕ ಚಿಕ್ಕದಾಗಿರೋ ಪಕೋಡಗಳಾಗ್ತಾರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಈ ಮಳೆ ಟೈಮಲ್ಲಂತೂ ದಿನಕ್ಕೆ ಒಂದೊಂದು ಥರದ್ದು ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಮತ್ತು ಮನೆಯಲ್ಲಿ ಆಫೀಸಿಂದ ಬಂದವ್ರಿಗೂ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಏನು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ, 3/4 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದರಲ್ಲೇ 1/4 ಕಪ್ಪಷ್ಟು ಅಕ್ಕಿ ಹಸಿಟ್ಟು, ಮತ್ತು ಇಲ್ಲೊಂದು 3 ಸಣ್ಣಗಿರೋ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 8 ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಸ್ಪೂನ್ ಕಡಲೆಕಾಯಿ ಬೀಜ, 2 ಸ್ಪೂನ್ ಹುರ್ಗಡ್ಲೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹಿಂಗು. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಚಿರೋಟಿ ರವೆನ ಹಾಕ್ಕೊಳ್ಳಿ, ಮತ್ತು ಮೈದಾ ಹಸಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಳ್ಳೋಣ ಅಷ್ಟೇ, ತುಂಬ ಜಾಸ್ತಿನೂ ಹುರಿಯಕ್ಕೆ ಹೋಗಬೇಡಿ. 1-2 ಮಿನಿಟ್ಸು ಸ್ವಲ್ಪ ಬಿಸಿ ಬೆಚ್ಚಗಾದರೆ ಸಾಕು. ಈಗ ನೋಡಿ, 1-2 ನಿಮಿಷ ನಾನು ಇದನ್ನು ಬೆಚ್ಚಗೆ ಮಾಡಿಕೊಂಡೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ. ಈಗ ನಾನು ಕಡಲೆಕಾಯಿ ಬೀಜನ 1-2 ನಿಮಿಷ ಬೆಚ್ಚಗೆ ಮಾಡ್ಕೊತೀನಿ. ನಾನು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಜಸ್ಟ್ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಹಾಗೆ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಕ್ಕತ್ತೆ. ಸೊ ಹಿಂಗೆ ತರಿಯಾಗಿ ಮಾಡಿಕೊಂಡ್ರೆ ತುಂಬಾ ಮಕ್ಕಳಿಗೂ ಬಾಯಿಗೆಲ್ಲ ಸಿಕ್ಕಲ್ಲ, ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಜಸ್ಟ್ ಒಂದು ರೌಂಡ್ ಹೊಡ್ಸ್ಕೊಂಬರ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ರವೆ ಮತ್ತು ಮೈದಾ ಹಿಟ್ಟನ್ನ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡಿದ್ದೆ. ಈಗ ಇದಕ್ಕೆ ಅಕ್ಕಿ ಹಸಿಟ್ಟನ್ನು ಮಿಕ್ಸ್ ಮಾಡ್ತೀನಿ, ಮತ್ತು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ, ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ಲ, ಅದು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಈರುಳ್ಳಿ. ಈಗ ಉಪ್ಪು ಒಂದು 10 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಕ್ಕೆ ಎಣ್ಣೆ ಇಟ್ಟಿದ್ವಲ್ಲ, ಅದರಲ್ಲಿ 1-2 ಸ್ಪೂನ್ ಅಷ್ಟೇ ಕಾದಿರೋ ಎಣ್ಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾದಿರೋ ಎಣ್ಣೆನೇ ತಗೊಳ್ಳಿ. ಹುಷಾರಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಎಲ್ಲ ಎಣ್ಣೆ ಹಾಕ್ತಿದ್ದಂಗೆ ನೀಟಾಗಿ ಹರಡ್ಕೊಳ್ಳುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನು ಬಜ್ಜಿ ಹಿಟ್ಟು, ಬೋಂಡ ಹಿಟ್ಟು ಅಳತೆಗೆಲ್ಲ ಕಲಿಸ್ಕೊಳ್ಳೋಂಗಿಲ್ಲ. ಚಪಾತಿ ಹಿಟ್ಟಿನ ಅದಕ್ಕಿರಬೇಕು ಸ್ವಲ್ಪ. ನೋಡಿ, ಇಷ್ಟೇ ಸಾಕು ನೀರು. ಹೀಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಈಗ ನಾವು ಅಕ್ಕಿ ರೊಟ್ಟಿಗೆಲ್ಲ ಕಲಿಸ್ಕೊಳ್ತೀವಲ್ಲ ಹಾಗೆ. ಇದನ್ನೇ ನೀವು ಉಂಡೆ ಮಾಡ್ಕೊಂಡು ಬಿಡಕ್ಕೆ ಹೋಗೋದು ಬೇಡ, ಹಾಗಾದ್ರೆ ಒಳಗಡೆ ಬೇಯೋದಿಲ್ಲ. ಜಸ್ಟ್ ಹಿಂಗೆ ಹಾಕ್ಕೊಂಡು ಹೋಗಿ.
ನೋಡಿ ಈ ಕಲರ್ ಆಗಿ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದಾಗಿದೆ, ತೆಗೆದುಕೊಂಡ್ಬಿಡೋಣ ಪ್ಲೇಟಿಗೆ. ನೋಡಿ ಈಗ ಮದುವೆ ಮನೇಲಿ ಮಾಡುವಂಥ ಈ ಕುಟ್ಟಿ ಕುಟ್ಟಿ ಪಕೋಡ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಒಳಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಎಷ್ಟು ಚೆನ್ನಾಗಿ ಕುಕ್ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ಮಳೆ ಸೀಸನ್ಗಂತೂ ಸಖತ್ತಾಗಿರುತ್ತೆ. ಈಗ ಬೆಂಗಳೂರಲ್ಲಂತೂ 4 ಡೇಸಿಂದ ಚೆನ್ನಾಗಿ ಮಳೆ ಹಿಡ್ಕೊಂಡಿದೆ. ಸೊ ನಾನು ಅಂದ್ಕೊಂಡೆ ನಾನು ಹೊಸದಾಗಿ ಈಗೆಲ್ಲ ಸ್ನ್ಯಾಕ್ಸ್ಗಳು ಮಾಡೋಣ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.